ಹಲೋ ಎವ್ರಿವನ್. ಮ್ಯಾಗಿ ಮ್ಯಾಗಿ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಅಲ್ವಾ. ಸ್ಪೆಷಲಿ ಮಕ್ಳಿಗಂತೂ ನಾವು ದೊಡ್ಡವರು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಅವಾಯ್ಡ್ ಮಾಡ್ತೀವಿ. ಆದ್ರೆ ಮಕ್ಳು ಕೇಳೋದೇ ಇಲ್ಲ, ಹಠ ಮಾಡಿ ಮ್ಯಾಗಿ ತಿಂತಾರೆ. ಆದ್ರೆ ನಮ್ಗೆ ಗೊತ್ತು ಅದು ಹೆಲ್ತಿಗೆ ಒಳ್ಳೇದಲ್ಲ, ಅದ್ರಲ್ಲಿ ಟ್ರಾನ್ಸ್ ಫ್ಯಾಟ್ ಇದೆ, ಅದರಲ್ಲಿ ಮೈದಾ ಇದೆ, ಅದು ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಂಪರ್ ಮಾಡುತ್ತೆ, ನಮ್ಗೆಲ್ರಿಗೂ ಗೊತ್ತು. ಸೊ ಇವತ್ತು ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಕೊಡ್ಬೇಡಿ ಅಂತ ಹೇಳಕ್ ಬಂದಿಲ್ಲ. ಆಬ್ವಿಯಸ್ಲಿ ನಮ್ಮ ಮಕ್ಳು ಕೇಳಾರ್ದೆ ಹಠ ಮಾಡಿ ಮ್ಯಾಗಿ ಕೇಳ್ತಾರೆ. ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಮ್ಯಾಗಿ ಹೆಲ್ತಿಗೆ ಹ್ಯಾಂಪರ್ ಮಾಡ್ಲಾರ್ದೆ ಹೇಗೆ ಇಂಟೇಕ್ ಮಾಡ್ಕೋಬಹುದು, ಹೇಗೆ ಮಕ್ಳಿಗೆ ಮ್ಯಾಗಿ ಕೊಡ್ಬೋದು ಅನ್ನೋದು ಹೇಳ್ತೀನಿ. ಯೂಶಲಿ ಒಂದ್ಸರಿ ಮ್ಯಾಗಿ ತಿಂದ್ರೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದನ್ನ ಡೈಜೆಸ್ಟ್ ಮಾಡಕ್ಕೆ 3 ಅವರ್ಸ್ ಬೇಕು. ಸೊ ಮ್ಯಾಗಿ ಕೊಡೋ ಹಾಗೆ ಇದ್ರೆ ಡೇ ಟೈಮ್ ಅಲ್ಲಿ ಹಾಕೊಡಿ. ಅಂದ್ರೆ ಬ್ರೇಕ್ಫಾಸ್ಟ್, ಡಿನ್ನರ್ ಮತ್ತೆ ಲಂಚ್ಗೆ ಮಾತ್ರ ಮ್ಯಾಗಿ ಕೊಡ್ಬೇಡಿ. ಆಸ್ ಸ್ನಾಕ್ಸ್ ನೀವು ಕೊಡ್ಬೋದು, ತೊಂದರೆ ಇಲ್ಲ. ಆದ್ರೆ ಈವ್ನಿಂಗ್ 6 ಆದ್ಮೇಲೆ ಬೇಡ. ಸ್ಪೆಷಲ್ ಪಾಯಿಂಟ್ ಈಸ್ ರೆಗ್ಯುಲರ್ ಬೇಸಿಸ್ ಇದು ಮ್ಯಾಗಿ ತಿಂದ್ರೆ ಆಬ್ವಿಯಸ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಂಪರ್ ಆಗುತ್ತೆ. ಸೊ ನೀವು 15 ಡೇಸ್ ಒನ್ಸ್ ಆರ್ ಮಂತ್ಲಿ ಒನ್ಸ್ ಕೊಟ್ರೆ ಮ್ಯಾಗಿಯಿಂದ ಏನು ಹ್ಯಾಂಪರ್ ಆಗಲ್ಲ. ಸ್ಪೆಷಲ್ ಪಾಯಿಂಟ್ ಏನು ಅಂದ್ರೆ ನೀವು ಪ್ಲೇನ್ ಮ್ಯಾಗಿ ಪ್ರಿಪೇರ್ ಮಾಡಬೇಡಿ. ಯಾವಾಗ್ಲೂ ಮ್ಯಾಗಿನ ಹೋಲ್ ವೆಜಿಟೇಬಲ್ಸ್ ಹಾಕಿ ಪ್ರಿಪೇರ್ ಮಾಡಿ. ಸೊ ಪ್ಲೇನ್ ಮೈದಾ ತಿನ್ನು, ಅದ್ರ ಜೊತೆ ವೆಜಿಟೇಬಲ್ಸ್ ಹೋದ್ರೆ ಫೈಬರ್ ರಿಚ್ ಫುಡ್ಸ್, ಮಲ್ಟಿವಿಟಮಿನ್, ಮಲ್ಟಿಮಿನರಲ್ ಎಲ್ಲ ಅದ್ರ ಜೊತೆ ಹೋಗೋದು.